ನಮಸ್ಕಾರ ಪ್ರೀತಿಯ ವೀಕ್ಷಕರೆಲ್ಲರಿಗೂ ಶಿವಶಕ್ತಿ ಜ್ಞಾನ ಮತ್ತು ಶಕ್ತಿಯ ದರ್ಶನ ವಿಶೇಷ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ ಹೇಳ್ತಾ ಇರೋದು ನಾನು ಅನುಷಾ. ಸೊ ಫಸ್ಟ್ ಟೈಮ್ ಚಾನಲ್ ವೀಕ್ಷಿಸ್ತಾ ಇರೋದು ಅಂತಂದರೆ ಈಗಲೇ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ನಮ್ಮ ವೀಡಿಯೋಸ್ನ ಲೈಕ್ ಮಾಡಿ. ಕಾರ್ಯಕ್ರಮದಲ್ಲಿ ನಮ್ಮ ಜೊತೆಲಿದ್ದಾರೆ ಈಶಾನ್ಯ ಕಾಳಿ ಉಪಾಸಕರಾಗಿರುವಂಥ ಶ್ರೀಯುತ ಪ್ರವೀಣ್ ದೀಕ್ಷಿತ್ ಗುರುಜಿಯವ್ರನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ನಮಸ್ತೆ ಗುರುಗಳೇ, ಕಾರ್ಯಕ್ರಮಕ್ಕೆ ಭಕ್ತಿಯ ಸ್ವಾಗತ. ನಮಸ್ಕಾರ. ಯಾದೇವಿ ಸರ್ವಭೂತೇಶು ಶಿವಶಕ್ತಿ ರೂಪೇಣ ಸಂಸ್ಥಿತ ನಮಸ್ತಸ್ಯೈ 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 ನಮೋ ನಮಃ. ಇನ್ನು ಲಗ್ನದ ವಿಚಾರವಾಗಿ ನಮಗೆ ತಿಳಿಸ್ಕೊಡ್ತಾ ಬಂದಿದ್ದೀರಾ. ಮೇಷ, ಋಷಭ, ಮಿಥುನ, ಕರ್ಕಾಟಕ ಲಗ್ನದವರೆಗೂ ತಿಳಿಸಿದ್ರಿ. ಇನ್ನು ಇವತ್ತಿನ ಕಾರ್ಯಕ್ರಮದಲ್ಲಿ ಈ ಸಿಂಹ ಲಗ್ನದವರ ಒಂದು ಸ್ವಭಾವ ಯಾವ ರೀತಿ ಇರುತ್ತೆ, ಅವರ ಒಂದು ನೇಚರ್ ಆಗಿರ್ಬೋದು, ಯಾವ ನದಿ ಸ್ನಾನ ಮಾಡಬೇಕಾಗತ್ತೆ, ಇವರ ಒಂದು ವ್ಯಕ್ತಿತ್ವ ಯಾವ ರೀತಿ ಇರುತ್ತೆ, ಒಟ್ಟಾರೆ ಹೇಳೋದಾದರೆ ಇದ್ರ ಬಗ್ಗೆ ತಿಳಿಸ್ಕೊಡಿ. ಖಂಡಿತ. ಸಿಂಹರಾಶಿ, ಸಿಂಹ ಲಗ್ನ. ಸಿಂಹ ಅಂದಿದ ತಕ್ಷಣ ಏನು ಅಂದರೆ ಧೈರ್ಯ ಅಂತ ಹೇಳ್ತೀವಿ. ಸಿಂಹ ಲಗ್ನದವರು ಜೀವನದಲ್ಲಿ ಭಾಳ ಕಷ್ಟವನ್ನು ಬೀಳ್ತಾರೆ. ಆ ಕಷ್ಟವನ್ನು ಬಿದ್ದಾಗ ಅಂದರೆ ಮೊದಲ ಹುಟ್ಟಿದಾಗಿಂದ 25, 26, 27 ವರ್ಷಗಳ ಕಾಲದಲ್ಲಿ ಇವರಿಗೆ ಕಷ್ಟ ಕಟ್ಟಿತ್ತ ಬುತ್ತಿಯಾಗಿರುತ್ತೆ. ತದನಂತರ ಇವರ ಜೀವನ ಇರುತ್ತಲ್ಲ ಭಾಳ ಸುಖಮಯವಾಗಿರುತ್ತೆ. ಅದಕ್ಕೆ ಸಿಂಹರಾಶಿಯವರು ಅವರು ಹೇಗೆ ಅಂದರೆ ಜೀವನದಲ್ಲಿ ಎಲ್ಲ ರೀತಿ ಕಷ್ಟವನ್ನು ನೋಡಿರ್ತಾರೆ. ಎಲ್ಲವನ್ನು ಅವರು ಮೆಟ್ಟಿ ಅದನ್ನು ನಿಭಾಯಿಸಿ ತದನಂತರ ಸ್ಥಾನಕ್ಕೆ ಬರ್ತಾರೆ. ಅದಕ್ಕೆ ಸಿಂಹರಾಶಿಯವರು ಅಂದಿದ ತಕ್ಷಣ ನಾವೇನು ಹೇಳ್ತೀವಿ ಅಂದರೆ ಕಿಂಗ್ ಮೇಕರ್ ಅಂತ ಹೇಳ್ತೀವಿ. ಅವ್ರು ಯಾವತ್ತೂ ಕಿಂಗ್ ಆಗೋಕ್ಕೆ ಇಷ್ಟಪಡಲ್ಲ, ಕಿಂಗ್ ಮೇಕರ್ ಆಗೋಕ್ಕೆ ಇಷ್ಟಪಡ್ತಾರೆ ಅಂತ ಹೇಳ್ತೀವಿ. ಹಿಂದೆ ಬದಿಯಲ್ಲಿ ನಿಂತು ಎಲ್ಲವನ್ನು ನಿರ್ವಹಣೆಯನ್ನು ಮಾಡ್ತಾರೆ. ಕುಟುಂಬ, ಅವರ ಕುಟುಂಬಕ್ಕೆ ಯಾವುದೇ ಹಾನಿ ಆಗಬಾರ್ದು, ಅವರು ಅದನ್ನು ಇಷ್ಟಪಡಲ್ಲ. ಅವರ ಕುಟುಂಬ ಚೆನ್ನಾಗಿರಬೇಕು ಅಂತ ಬಹಳ ಒತ್ತನ್ನು ಕೊಡೋರು ಯಾರು ಅಂದರೆ ಸಿಂಹ ಲಗ್ನದವರು. ಅವ್ರ ಕುಟುಂಬ, ಅವರ ಮಕ್ಕಳು, ಅವ್ರ ಜೀವನ, ಅವ್ರ ಗಂಡ, ಅವರ ತಂದೆ ತಾಯಿ, ಇವರ ಒಂದು ಒಡನಾಟ ಏನಿರುತ್ತೆ ಅದನ್ನು ಸುಭದ್ರವಾಗಿ ನೋಡ್ಕೊತಾರೆ ಇವರು, ಈ ಸಿಂಹ ಲಗ್ನದವರು. ಮತ್ತು ಇವರು ಐಷಾರಾಮಿ ಜೀವನವನ್ನು ಬಹಳ ಇಷ್ಟಪಡ್ತಾರೆ ಈ ಲಗ್ನದವರು. ಏನು ಅಂದರೆ ಭಗವಂತ ಅನುಗ್ರಹ ಅದೇ ರೀತಿ ಇರುತ್ತೆ ಈ ಲಗ್ನದವರಿಗೆ. ಐಷಾರಾಮಿ ಜೀವನವನ್ನು ಮಾಡ್ತಾರೆ. ಏನು ಬೇಕು ಆ ಪರಮಾತ್ಮ ಅವರ ಮುಂದೆ ಇಡ್ತಾನಂತೆ. ಮತ್ತು ಈ ಲಗ್ನಕ್ಕೆ ಅಧಿಪತಿ ಯಾರ್ಯಾಗಿರ್ತಾನೆ? ಮೇಷಲಗ್ನ ಅಂದ ತಕ್ಷಣ ನಾವು ಯಾರನ್ನ ತಗೊತೀವಿ? ರವಿ. ಆದರೆ ಇವರು ಯಾರನ್ನು ಆರಾಧನೆ ಮಾಡಬೇಕು ಗೊತ್ತಾ? ಈಶ್ವರನನ್ನು ಆರಾಧನೆ ಮಾಡಬೇಕು. ಈ ಲಗ್ನದವರು, ಸಿಂಹ ಲಗ್ನದವರು ಈಶ್ವರನನ್ನು ಎಷ್ಟು ಆರಾಧನೆ ಮಾಡ್ತಾರೆ, ಅವನ ಜೀವನದಲ್ಲಿ ಸದಾ ಯಶಸ್ಸು ತುಂಬಿ ತುಳುಕುತ್ತೆ. ಮತ್ತು ರವಿ, ನವಗ್ರಹಗಳಲ್ಲೇ ರವಿ, ಸೂರ್ಯನ ಅನುಗ್ರಹ ಸದಾ ಇವರಿಗಿರುತ್ತೆ. ಈ ರವಿ ಇಲ್ಲ ಅಂದರೆ ಯಾವ ಗ್ರಹಗಳು ಕೂಡ ಏನು ಮಾಡೋಕ್ಕೆ ಸಾಧ್ಯವಿಲ್ಲ. ಆ ರವಿಯ ಬಲ ಈ ಲಗ್ನದವರೆಗೆ ಇರೋದ್ರಿಂದಾನೇ ಇವರು ಡಾಮಿನೇಟ್ ಜಾಸ್ತಿ ಅಂತ ಹೇಳ್ತೀವಿ. ಎಲ್ಲರೂ ಇವ್ರ ಮಾತು ಕೇಳಬೇಕು, ಇವ್ರು ಹೇಳಿದ್ದೇ ನಡಿಬೇಕು. ಇಲ್ಲ ಆದಲ್ಲಿ ಅವ್ರನ್ನ ಇವರೇನು ಮಾಡ್ತಾರೆ? ಸೈಡ್ ಕೊಡ್ತಾರೆ. ಅದಕ್ಕೋಸ್ಕರವಾಗಿ ನೀವು ಮಾಡಿ ಸರಿ ಅಂದಾಗ ಮಾತ್ರ ಇವರಿಗೆ ನಾವು ಒಳ್ಳೆಯವರಾಗಿರ್ತೀವಿ, ಇಲ್ಲವಾದಲ್ಲಿ ಕೆಟ್ಟವರಾಗಿರ್ತೀವಿ. ಆಲ್ಮೋಸ್ಟ್ ಏನಂದರೆ ಇವರು ಎಲ್ಲ ರೀತಿಯ ಜನಗಳ ಒಡನಾಟದಲ್ಲಿ ಇರ್ತಾರೆ. ಪ್ರಪಂಚದಲ್ಲಿ ಎಲ್ಲರನ್ನ ನೋಡಿರ್ತಾರೆ ಇವರು. ಬಡವರನ್ನು, ಶ್ರೀಮಂತರನ್ನು, ಮಧ್ಯವರ್ಗದವ್ರನ್ನ ಎಲ್ಲರನ್ನೂ ಸರಿಸಮಾನವಾಗಿ ನೋಡಿ ಅವರಿಗೆ ಯಾವ ಸಮಯಕ್ಕೆ ಯಾರ್ಯಾರು ಬೇಕೋ ಆಯಾ ಸಮಯಕ್ಕೆ ಅವ್ರನ್ನ ಉಪಯೋಗಿಸ್ತಾರೆ ಈ ಲಗ್ನದವರು. ಯಾರನ್ನೂ ಕೂಡ ಇವರು ದ್ವೇಷ ಮಾಡ್ಕೊಳ್ಳಲ್ಲ, ಎಲ್ಲರೂ ಬೇಕು. ಮತ್ತು ಯಾರನ್ನೂ ಕೂಡ ಹತ್ರನೂ ಇಟ್ಕೊಳ್ಳಲ್ಲ ಇವರು. ಸಿಂಹಗರ್ಜನೆ ನೋಡಿದ್ದೀರಲ್ವಾ? ಒಂದು ಸತಿ ಗರ್ಜನೆ ಮಾಡುತ್ತೆ, ರಾಜನ ಅಡಿಗೆಯಲ್ಲಿ ಹೋಗ್ತಾ ಇರುತ್ತೆ. ಅಂದರೆ ಆ ಮರ್ಯಾದೆ ಕೇಳ್ತಾರೆ ಇವರು ಎಲ್ಲೇ ಹೋದರೂ ಇವ್ರಿಗೊಂದು ಸ್ಥಾನ ಇದ್ದಾಗ ಮಾತ್ರ ಆ ಜಾಗಕ್ಕೆ ಹೋಗೋಕ್ಕೆ ಇಷ್ಟಪಡ್ತಾರೆ. ಇಲ್ಲವಾದಲ್ಲಿ ಖಂಡಿತ ಕೂಡ ಈ ಲಗ್ನದವರು ಆ ಜಾಗಕ್ಕೆ ತಿರುಗಿ ಕೂಡ ನೋಡಲ್ಲ. ಮತ್ತು ವಿಶೇಷವಾಗಿ ಕಾರ್ತೀಕ ಮಾಸದಲ್ಲಿ ಈ ಲಗ್ನಕ್ಕೆ ಪೂರ್ಣವಾದ ಬಲ ಇರುತ್ತೆ. ಶಿವನ ಮಾಸವಾಗಿರೋದ್ರಿಂದ ಕಾರ್ತೀಕ ಮಾಸದಲ್ಲಿ ಇವರು ಶಿವನನ್ನು ಎಷ್ಟು ಆರಾಧನೆಯನ್ನು ಮಾಡ್ತಾರೆ, ಅವರಿಗೆ ಪೂರ್ಣವಾದ ಫಲ ಕಟ್ಟಿತ್ತ ಬುತ್ತಿ ಆಗಿರುತ್ತೆ. ಮತ್ತು ಇವರು ಯಾವ ನದಿಯ ಸ್ನಾನವನ್ನು ಮಾಡಬೇಕು ಅಂದಾಗ ಇವರು ಕಾರ್ತೀಕ ಮಾಸದಲ್ಲಿ ಇವರು ಎಲ್ಲಿ ಆರಾಧನೆ ಮಾಡಬೇಕು, ಯಾವ ನದಿಯಲ್ಲಿ ಸ್ನಾನವನ್ನು ಮಾಡಬೇಕು ಅಂದರೆ ಧರ್ಮಸ್ಥಳದಲ್ಲಿ ಹರಿಯುವ ನದಿ ಯಾವುದು? ನೇತ್ರಾವತಿ. ಆ ನೇತ್ರಾವತಿಯಲ್ಲಿ ತೀರ್ಥಸ್ಥಾನವನ್ನು ಮಾಡಿ ಧರ್ಮಸ್ಥಳದ ಮಂಜುನಾಥನನ್ನು ದರ್ಶನವನ್ನು ಮಾಡಿದಾಗ ಇವರ ಜೀವನದಲ್ಲಿ ಏನೇ ತೊಂದರೆಗಳಿದ್ದರೂ ಇವರಿಗೆ
ಆ ತೊಂದರೆಗಳೆಲ್ಲ ನಿವಾರಣೆಯಾಗಿ ಉತ್ತರೋತ್ತರವಾಗಿ ಅಭಿವೃದ್ಧಿಯನ್ನು ಕೊಡ್ತಾನೆ. ಮತ್ತು ಇವ್ರಿಗೆ ಆರೋಗ್ಯ ಸಮಸ್ಯೆ ಏನು ಬರುತ್ತೆ ಅಂದಾಗ ಅದರಲ್ಲೂ ಹೆಂಗಸರಿಗೆ ಲೋವರ್ ಬಾಡಿ ತೊಂದರೆ ಬರುತ್ತೆ. ಅದಕ್ಕೋಸ್ಕರವಾಗಿ ಈ ರಾಶಿಯವರು ಬಹಳ ವಿಶೇಷವಾಗಿ ಸೂರ್ಯನಾರಾಯಣನನ್ನು, ಅದರಲ್ಲೂ ಯಾವತ್ತು ಪುಷ್ಯ ನಕ್ಷತ್ರದಲ್ಲಿ ಸೂರ್ಯನಾರಾಯಣನನ್ನು ಆರಾಧನೆಯನ್ನು ಮಾಡಿದಾಗ ಆ ಪುಷ್ಯ ನಕ್ಷತ್ರ ಯಾವತ್ತು ಬರುತ್ತೆ ಅವತ್ತು ಬೆಲ್ಲದ ಒಂದು ಪದಾರ್ಥವನ್ನು ಅಂದರೆ ಗುಡಾನ್ನವನ್ನು ಇಲ್ಲ ಅಂದರೆ ಚಪಾತಿಯನ್ನು ಹಸುವಿಗೆ ತಿನ್ನಿಸಿದಾಗ ಇವರ ಆರೋಗ್ಯದ ಸಮಸ್ಯೆ ಪೂರ್ಣವಾಗಿ ನಿವಾರಣೆ ಆಗುತ್ತೆ. ಖಂಡಿತವಾಗ್ಲೂ ಗುರುಗಳೇ, ಸಿಂಹ ಲಗ್ನದವರ ಒಂದು ಸ್ವಭಾವ ಯಾವ ರೀತಿ ಇರುತ್ತೆ, ಜೋರಾಗಿರುತ್ತಾ, ಜೊತೆಗೆ ಅವರು ಯಾವ ಒಂದು ದೇವರ ಆರಾಧನೆಯನ್ನು ಮಾಡಬೇಕು, ಇನ್ನು ಯಾವ ಮಾಸದಲ್ಲಿ ನದಿ ಸ್ನಾನ ಮಾಡುವಂಥದ್ದು ಬಹಳನೇ ಸೂಕ್ತ, ಈ ವಿಚಾರವನ್ನು ವಿಡಿಯೋದಲ್ಲಿ ತಿಳಿಸ್ಕೊಟ್ಟಿದ್ದೀರಾ. ಧನ್ಯವಾದಗಳು ತಮಗೆ. ನಮಸ್ಕಾರ. ಜೈ ಶ್ರೀಕೃಷ್ಣ. ಇನ್ನು ಇದೇ ಆಷಾಢ ಮಾಸದ ಪ್ರಯುಕ್ತ ವಿಶೇಷವಾಗಿ ಕಾಶಿಯ ಪ್ರವಾಸ ಗುರುಜಿಯವರ ಸಾರಥ್ಯದಲ್ಲಿ ನಡೀತಾ ಇದೆ. ಇದರಲ್ಲಿ ನೀವು ಕೂಡ ಪಾಲ್ಗೊಳ್ಬೋದು. ಜುಲೈ 20ನೇ ತಾರೀಕುವರೆಗೂ ನಿಮಗೆ ಕಾಲಾವಕಾಶ ಇರುತ್ತೆ. ಸ್ಕ್ರೀನ್ ಮೇಲೆ ಸಂಖ್ಯೆಗಳು ಬರ್ತಾ ಇದೆ, ಕಾಲ್ ಮಾಡಿ ಹೆಚ್ಚಿನ ಮಾಹಿತಿಯನ್ನು ಪಡೆದುಕೊಳ್ಬೋದು. ಪ್ರವಾಸ ಇರುವಂಥದ್ದು ಆಗಸ್ಟ್ 1ರಿಂದ ಆಗಸ್ಟ್ 3ನೇ ತಾರೀಕುವರೆಗೂ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಮುಗಿಸುವಂತಹ ಸಮಯ ಆಗಿದೆ. ನಮಸ್ಕಾರ.